ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಅಂದರೆ ಹೋರಾಟ ಅಂದರೆ ಏನು ಅನ್ನುವಂಥ ಬಿಸಿ ವಾತಾವರಣ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ. ಏನು ಮಹಾರಾಜ ಮಠದ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಒಂದು ಫೋಸ್ಕೋ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಆಯೋಜನೆಯನ್ನು ಮಾಡಿ ಅದರಂತೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಆಗಿದೆ. ಇವತ್ತು ಸರ್ಕಾರ, ಇವತ್ತು ಯಾದಗಿರಿ ಜಿಲ್ಲಾಡಳಿತ ಇವತ್ತು ಈ ಒಂದು ಏನು ಪ್ರಕರಣ ದಾಖಲೆ ಮಾಡಿದ್ದಾರೆ, ಈ ಪ್ರಕರಣವನ್ನು ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ನಲ್ಲಿ ಅದನ್ನು ಪಾಸ್ ಮಾಡಿ ಈ ಕೇಸನ್ನು ಬಿ ರಿಪೋರ್ಟ್ ಹಾಕಬೇಕು, ಈ ಕೇಸನ್ನು ಕ್ವಾಶ್ ಮಾಡಬೇಕು. ಯಾರು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ ಅವರ ಮೇಲೆ ಪ್ರಕರಣ ದಾಖಲಿಸಿ ಅವರಿಗೆ ತನಿಖೆ ಮಾಡಿ ಏನು ಆಯೋಗದ ಅಧ್ಯಕ್ಷರ ಮೇಲೂ ಕೂಡ ಪ್ರಕರಣ ದಾಖಲಿಸಬೇಕು, ತನಿಖೆ ಆಗಬೇಕು. ಇವತ್ತು ಏನು FIR ಮಾಡಿದ್ದಾರೆ PSI ಇರ್ಬೋದು, ಅವ್ರ ಮೇಲೆ ಕೂಡ ತನಿಖೆ ಆಗಬೇಕು. ಏನು CDPO ಇದ್ದಾರೆ ಅವ್ರ ಮೇಲೆ ಒಂದು ತನಿಖೆ ಆಗಬೇಕು. ಇವತ್ತು ಏನು ಇದೇ ಒಂದು ಪ್ರಕರಣ ಅನೇಕ ಫೇಸ್ಬುಕ್ಗಳಲ್ಲಿ, ಇವತ್ತು ವಾಟ್ಸಪ್ಗಳಲ್ಲಿ, ಇವತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಏನು ಕೆಟ್ಟದಾಗಿ ಬರೆದು ಒಂದು ತಪ್ಪು ಮಾಡದೇ ಇದ್ದಂಥ ಒಂದು ಸನ್ನಿವೇಶವನ್ನು ಚಿತ್ರೀಕರಣ ಏನಿದೆ ಅದನ್ನು ತಪ್ಪು ಅಂತ ಅರ್ಥೈಸುವಂತೆ ಇವತ್ತು ಬರೆದು ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ತೇಜೋವಧೆ ಮಾಡಬೇಕೆನ್ನುವ ಹುನ್ನಾರದಿಂದ ಆಗಿರುವಂಥ ಈ ಪ್ರಕರಣ ಇವತ್ತು ವಾಪಸ್ ಪಡೆದು ಯಾರು ಇದರಲ್ಲಿ ತಪ್ಪಿಸ್ತಿದ್ದಾರೆ. ಇವತ್ತು ಒಂದು ಪೋಸ್ಕೋ ಕೇಸ್ ರಿಜಿಸ್ಟರ್ ಆದಮೇಲೆ ಆ ಮಗುವಿನ ಫೋಟೋ ತೋರಿಸಬಾರ್ದು, ಆ ತಂದೆ ತಾಯಿಯ ಹೆಸರು ತೋರಿಸ್ಬಾರ್ದು, ಮಗುವಿನ ಹೆಸರು ತೋರಿಸ್ಬಾರ್ದು, ಇದು ಕಾನೂನಿನಲ್ಲಿದೆ. ಆದರೂ ಕೂಡ ಇವರು ಅದನ್ನು ಫೋಟೋ ಸಮೇತ ಇವತ್ತು ಹರಿಬಿಟ್ಟಿದ್ದಾರೆ. ಅವ್ರು ಯಾರ್ಯಾರು ಇದು ಮಾಡಿದ್ದಾರೆ ಅದರೆಲ್ಲ ಸ್ಕ್ರೀನ್ ಶಾಟ್ಗಳನ್ನು ತೆಗೆದುಕೊಂಡು ಇಟ್ಟಿದ್ದೇವೆ, ಅವ್ರ ಮೇಲೆ ಪ್ರಕರಣ ದಾಖಲಿಸ್ತೇವೆ. ಇವತ್ತು ಸರ್ಕಾರ ಕೂಡಲೇ ಇದು ಹಿಂಪಡಿಬೇಕು. ಇದಕ್ಕೆ ಕುತಂತ್ರದಿಂದ ಈ ಒಂದು ಏನಿದೆ ಇದೊಂದು ಷಡ್ಯಂತ್ರವನ್ನು ರೂಪಿಸಿ ಇವತ್ತು ಪ್ರಥಮವಾಗಿ ಇವತ್ತು ಆಯೋಗಕ್ಕೆ ಈ ಒಂದು ವಿಡಿಯೋ ತಿರುಚಿ ಏನು ಕಳಿಸಿದ್ದಾರೆ ಇಲ್ಲಿರುವಂಥ ಸಿದ್ದು ಹಿರೇಮಠ್, ಈ ಒಂದು ಕುತಂತ್ರಿಯ ಮೇಲೆ ಇವತ್ತು ಒಂದು ಪ್ರಕರಣ ದಾಖಲಾಗಬೇಕು. ಇಲ್ಲ ಸಲ್ಲದ ಶಬ್ದಗಳನ್ನು ಬಳಸಿ ಇವತ್ತು ಆಯೋಗದ ಮೇಲೆ ಒತ್ತಡ ಹೇರಿ ಈ ಒಂದು ವಿಡಿಯೋವನ್ನು ಚಿತ್ರೀಕರಿಸಿದಂಥ ವಿಡಿಯೋವನ್ನು ಇವತ್ತು ಮೊದಲನೇ ಬಾರಿಗೆ ಆಯೋಗಕ್ಕೆ ಕಳಿಸಿ ಒಂದು ತಪ್ಪು ಸಂದೇಶ ನೀಡಿ ಇವತ್ತು ಆ ಒಂದು ಕೇಸ್ ಆಡಲಿಕ್ಕೆ ಷಡ್ಯಂತ್ರ ಮಾಡಿದಂಥ ಏನು ಸಿದ್ದು ಹಿರೇಮಠ್ ಇದ್ದಾರೆ ಇವ್ರ ಮೇಲೆ ಪ್ರಕರಣ ದಾಖಲಾಗಬೇಕು. ಇವರೊಬ್ಬ ಬ್ಲ್ಯಾಕ್ ಮೇಲರ್, ಇವರು RTA ಕಾರ್ಯಕರ್ತ ಅಂತ ಹೇಳ್ಕೊಂಡು ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವರು ಸಮಾಜ ಸೇವಕರಲ್ಲ, ಇವರು ಬ್ಲ್ಯಾಕ್ ಮೇಲರ್. ಆಫೀಸರ್ಗಳು, ಅಧಿಕಾರಿಗಳ ಮೇಲೆ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಅಲ್ಲಿ ಹಣ ದುಡ್ಡು ವಸೂಲಿ ಮಾಡುವ ಒಂದು ಇವ್ರದ್ದು ಹುನ್ನಾರ. ಇವ್ರ ಮೇಲೆ 5 FIR ಆಗ್ಯಾವ. ಇವರು ಯಾವಾಗ ಬ್ಲ್ಯಾಕ್ ಮೇಲ್ನಾಗ ಸಿಗಿಬಿದ್ದಾರ, ಇವರು ಒಂದು 5 ಕಡೆ FIR ಆಗಿದ್ದಾವೆ. ಇವ್ರ ಮೇಲೆ FIR ಆಗಿದ್ದರೂ ಕೂಡ ಪೊಲೀಸರು ಯಾಕೆ ಬಂಧಿಸಿಲ್ಲ? ಇವರನ್ನು ಬಂಧಿಸಬೇಕು. ಇವತ್ತು ಏನೂ ತಪ್ಪು ಮಾಡದೇ ಇರುವಂಥ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಂಥ ಪೊಲೀಸ್ ಇಲಾಖೆ ಇವತ್ತು 5 ಪ್ರಕರಣ ಹೊಂದಂಥ ಸಿದ್ದು ಹಿರೇಮಠನ್ನು ಯಾಕೆ ಬಂಧಿಸಿಲ್ಲ? ಕೂಡಲೇ ಬಂಧಿಸಬೇಕು. ಒಂದು ವೇಳೆ ಅವನಿಗೆ ಬಂಧಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಇವತ್ತು ಅವನ ಮನೆ ಮುಂದೆನೇ ಒಂದು ಪ್ರತಿಭಟನೆ, ಧರಣಿಯನ್ನು ನಾವು ಹಮ್ಮಿಕೊಡ್ತೇವೆ. ಇವತ್ತು ಜಿಲ್ಲಾಡಳಿತ ಸರ್ಕಾರ ಈ ಕೂಡಲೇ ಈ ಪ್ರಕರಣ ಹಿಂಪಡೆದು ಹೋದರೆ ಮುಂದೆ ಯಾದಗಿರಿಯಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ. ಇವತ್ತು ಅಲ್ಲಿಯೂ ಕೂಡ ನಮಗೆ ನ್ಯಾಯ ಸಿಗದೆ ಹೋದರೆ ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿಯೂ ಕೂಡ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ.